ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧಾರವಾಡ ಅವಳಿ ನಗರದಲ್ಲಿ ಕೋಕೇನ್ ಮಾರಾಟ ಜಾಲ ಪತ್ತೆಯಾಗಿದೆ. ವಾಣಿಜ್ಯ ನಗರಿಯಲ್ಲಿ ಪ್ರಜ್ಞಾವಂತರಿಂದಲೇ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಧಾರವಾಡ ಸಿಸಿಬಿ ಮತ್ತು ಉಪನಗರ ಪೊಲೀಸರಿಂದ ಬಹುದೊಡ್ಡ ಕಾರ್ಯಾಚರಣೆ ಇದು. ವಾಣಿಜ್ಯ ನಗರಿಯಲ್ಲಿ ಪ್ರಜ್ಞಾವಂತರಿಂದಲೇ ಡ್ರಗ್ಸ್ ಮಾಫಿಯಾ ನಡೀತಾ ಇದೆಯಾ? ಹಾಗಾದ್ರೆ ಧಾರವಾಡ ಸಿಸಿಬಿ ಮತ್ತು ಉಪನಗರ ಪೊಲೀಸರಿಂದ ಬಹುದೊಡ್ಡ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 40 ಲಕ್ಷ ಮೌಲ್ಯದ 18 ಗ್ರಾಂ ಕೊಕೇನ್ ಅನ್ನ ಜಪ್ತಿ ಮಾಡಲಾಗಿದೆ. ಆಗಸ್ಟ್ 9ರ ರಾತ್ರಿ ಗೋವಾದಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದ ಕೊಕೇನ್. ಇದೇ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಹಾಗೂ ಉಪನಗರ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಧಾರವಾಡದ ಕೆಳಗೇರಿ ರಸ್ತೆಯ ವಿನಾಯಕ್ ನಗರದ ಬಳಿ ಈ ದಾಳಿಯನ್ನ ಮಾಡಲಾಗಿದೆ. ಕಾರ್ನಲ್ಲಿ ಕೊಕೇನ್ ಅನ್ನ ಸಾಗಿಸ್ತಾ ಇದ್ದ ದಂಧೆಕೋರರು KA20MC 9300 ನಂಬರ್ನ ಕಾರ್ನಲ್ಲಿ ಸಾಗಾಟವನ್ನ ಮಾಡ್ತಾ ಇದ್ರು ದಂಧೆಕೋರರು. ವಿನಾಯಕ್ ನಗರ ಬಳಿ ಕಾರು ತಡೆದು ತಪಾಸಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಇದೇ ವೇಳೆ ಆ ಕಾರಿನಲ್ಲಿ 40 ಲಕ್ಷ ಮೌಲ್ಯದ 18 ಗ್ರಾಂ ಕೊಕೇನ್ ಪತ್ತೆಯಾಗಿದೆ. ಕಾರು ಸಮೇತ 3 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಉದ್ಯಮಿ ರಿಷಿ ಪಾಂಡೆ, ಉದ್ಯಮಿ ದೀಪಕ್ ಮುದ್ಗಲ್, ವೈದ್ಯ ಸರ್ವೇಶ್ ಪಾಟೀಲ್ ಎಂಬ ಆರೋಪಿಗಳ ಬಂಧನವಾಗಿದೆ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯ ವೈದ್ಯ ಉದ್ಯಮಿಗಳಿಂದ ಕೊಕೇನ್ ಅನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಕಾರು, ಮೊಬೈಲ್, ಕೊಕೇನ್ ಸೇರಿ ಒಟ್ಟು ಇಲ್ಲಿ 50 ಲಕ್ಷವನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್